ತಗೋತಾ ಇದ್ದೇನೆ ಅಂದ್ರೆ ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀ ಬರಬೇಡ, ನಿನ್ನನ್ನು ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಅದೇ ರೀತಿ ಎಲ್ಲ ಉತ್ತರ ಕರ್ನಾಟಕದ ಸಂಸ್ಥಾನಗಳತ್ತೇನಿದ್ವಲ್ಲ ಅಧ್ಯಕ್ಷರೇ, ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸಂಸ್ಥಾನಗಳು. ಚಿತ್ರದುರ್ಗದ ಮದಕರಿ ನಾಯಕ ಆಗಿರ್ಬೋದು, ಒನಕೆ ಓಬವ್ವ, ಸಾಹಸಗಾಥೆ, ಸುರಪುರದ ದೊರೆಗಳು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ, ಅಮಟೂರು ಬಾಳಪ್ಪನವರು, ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂಸ್ಕೃತಿಗಾಗಿ ಇವತ್ತು ಹೋರಾಟ ಮಾಡಿದಂಥ ಈ ಒಂದು ಪುಣ್ಯಭೂಮಿ. ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಇವತ್ತು ಎಷ್ಟು ಗೌರವದಿಂದ ಕಾಣ್ತಾರೆ, ಅವರಿಗಿರುವಂಥ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಇದೆ, ಅದನ್ನು ಕರ್ನಾಟಕದಲ್ಲಿಯೂ ಇಮ್ಮಡಿ ಪುಲಕೇಶಿಯವರನ್ನ ಯಾವ ರೀತಿ ಇವತ್ತು ಬಸವಣ್ಣವ್ರನ್ನ ತಾವೆಲ್ಲ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದೆವೋ, ಅದೇ ರೀತಿ ಇಮ್ಮಡಿ ಪುಲಕೇಶಿಯವರನ್ನ ಕರ್ನಾಟಕದ ಒಂದು ವೈಭವನ ಇಡೀ ದಕ್ಷಿಣ ಭಾರತದವರೆಗೆ ಬೆಳೆಸಿದಂಥ ಇಮ್ಮಡಿ ಪುಲಕೇಶಿಯನ್ನು ಸಹ ರಾಯಭಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ, ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದೀನಿ. ಆಯ್ತು, ಮಾತಾಡಿ. ನೀವು ಬರೀ ಮಂತ್ರಿಯಾಗಿ ಕುಯ್ ಅನ್ಬೋದು, ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ಲಿಲ್ಲ, ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ. ಅಧ್ಯಕ್ಷರೇ, ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ ಎಂ ಬಿ ಪಾಟೀಲ್ರೆ. ಇವತ್ತು ಅಧ್ಯಕ್ಷರೇ, ನಾವೆಲ್ಲರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಎಷ್ಟು ಮೀನ್ ಮೈಂಡೆಡ್ ಆಗ್ಯಾರ. ಇವ್ರು ಒಬ್ಬರಿಗೆ ಹೋಗಲ್ಲ, ನಾವು ಯಾರಿಗೂ ವೈಯಕ್ತಿಕ ಒಬ್ಬರಿಗಾಗೆ ಮಾತಾಡ್ತಾ ಇಲ್ಲ. ಅವರು ಒಂದು ವಿಧಾನಸಭೆಗೆ ಸೀಮಿತ ಆಗಿದ್ದಾರೆ. ಮತ್ತೊಂದು ಭಾಗದ ಡೆವಲಪ್ಮೆಂಟ್ ರೊಕ್ಕ ಇದೆ, ಅಲ್ಲಿ ಹಾಕೋದು, ಅಲ್ಲೇ ನೀರಾವರಿ ಮಾಡೋದು, ಅಲ್ಲೇ ರೋಡ್ ಮಾಡೋದು. ಈ ಮೀನ್ ಮೈಂಡೆಡ್ ನಾನು ರೈಲ್ವೆ ಮಂತ್ರಿ ಇದ್ದಾಗ ನೋಡಿದೆ, ಅಲ್ಲಿ ಕೇಂದ್ರದಾಗ ನಮ್ಮ ನಿತೀಶ್ ಕುಮಾರ್ ಅವರು ಎಲ್ಲ ಒಂದು ಬಿಆರ್ಕೆ ಹಾಕೋರು. ನಾವು ಜಗಳ ಒಂದು ಬ್ರಾಡ್ಗೇಜ್ ಮಾಡಬೇಕಾದ್ರೆ ಎಷ್ಟು ಹೋರಾಟ ಆಯಿತು. ಅದಕ್ಕೆ ನಾ ಹೇಳ್ತಾ ಇರೋದು ಏನಂದರೆ ಅಧ್ಯಕ್ಷರೇ, ಇವತ್ತು ವಿಶಾಲ ಮನೋಭಾವನೆಯಿಂದ ಯಾವ ಭಾಗ ಅತಿ ಹಿಂದುಳಿದಿದೆ, ಇವತ್ತು ನೋಡ್ರಿ, ಶಿಕ್ಷಣ, ಕೈಗಾರಿಕೆ, ನೀರಾವರಿ ಇವೆಲ್ಲ ಅಭಿವೃದ್ಧಿ ಆದಾಗ, ಸಮಗ್ರ ಅಭಿವೃದ್ಧಿ ಆದಾಗ, ನಾನು ಡಾಕ್ಟರ್ ನಂಜುಂಡಪ್ಪ ವರದಿ, ನಮ್ಮ ದಿವಂಗತ ಎಸ್.ಎಂ. ಕೃಷ್ಣ ಅವರು ಒಂದು ನ್ಯಾಯ ಕೊಡಬೇಕು ಉತ್ತರ ಕರ್ನಾಟಕಕ್ಕೆ ಅಂತೇಳಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ, ಅವತ್ತು ಈ ರಾಜ್ಯದಲ್ಲಿ 39 ತಾಲೂಕುಗಳು, ಅಂದರೆ ಹಿಂದಿನ ತಾಲೂಕು ಅವತ್ತಿನ ಕಾಲದಲ್ಲಿ 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35 ಅಂತೇಳಿ ಈ ರೀತಿ ವರ್ಗೀಕರಣ ಮಾಡಿ ಇವತ್ತೊಂದು ಸಮಗ್ರವಾಗಿ ಯಾವ ರೀತಿ